ಅಭಿಮಾನಿಗಳಾಗಿ ಬಂದಿದ್ದಾರೆ ಅಂತ ಹೇಳೋದಾದ್ರೆ ಅವರು ಕೂಡ ಕ್ಯೂ ನಿಂತ್ಕೊಂಡು ಬರ್ಬೇಕಾಗಿತ್ತು. ಒಂದು ನಿಮಿಷ, ಜನಸಾಮಾನ್ಯರಿಗೊಂದು ನ್ಯಾಯ, ಸರ್ಕಾರದಲ್ಲಿ ಕುಟುಂಬಸ್ಥರಿಗೊಂದು ನ್ಯಾಯನಾ? ನೋಡಿ ಹಾಗಾದ್ರೆ ಒಂದು ನಿಮಿಷ, ನೀವು ಒಂದು ನಿಮಿಷ, ಜನಸಾಮಾನ್ಯರು ಸತ್ತಿದ್ದಾರೆ, ಪೊಲೀಸರು ಸತ್ತಿದ್ದಾರೆ, ಯಾರು ಹೊಣೆ ಅಂತ? ಅದನ್ನ ಯಾರು ಹೊಣೆ ಅಂತ ಹೇಳ್ತಾರೆ? ಎಸ್ ಆರ್ಸಿ ಒಂದು ನಿಮಿಷ ಸತ್ತಿರದಲ್ಲಿ ಒಂದ್ ನಿಮಿಷ ಏನಕ್ಕೆ ರಾಜಕೀಯ ಆಗ್ಬೇಕು? ಯಾಕೆ ರಾಜಕೀಯ ಆಗ್ಬೇಕು? ನೋ, ನೀವು ಒಂದು ನಿಮಿಷ ನನ್ನ ಕುಟುಂಬ ಸತ್ತಷ್ಟೇ ನೋವಾಗಿದೆ ನನಗೆ. ನೋ, ಮಂಡವಾದ ಮಾಡ್ತಾನೆ ನಾನು. ನನ್ನ ಕುಟುಂಬದ ಒಂದು ಕುಡಿ ಸತ್ತಂಗೆ ನನಗೆ ನೋವಾಗಿದೆ. ಒಂದು ನಿಮಿಷ, ತಪ್ಪೇನು? ಒಂದು ನಿಮಿಷ, ತಪ್ಪೇನು? ವಾಟ್ ಇಸ್ ರಾಂಗ್? ಒಂದು ನಿಮಿಷ, ವಾಟ್ಸ್ ರಾಂಗ್? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಒಂದ್ ನಿಮಿಷ, ನೀವು ನಿಮ್ಮ ಮತವನ್ನ ಒಂದ್ ನಿಮಿಷ ಪ್ಲೀಸ್ ಕೇಳಿ. ಒಂದ್ ನಿಮಿಷ ನೀವು ಮಾತ್ರ ಮಾತಾಡೋದಾದ್ರೆ ನಮ್ಮನ್ನ ಕರೆಸ್ತೀವಿ. ನೀವು ಒಂದ್ ನಿಮಿಷ ಪ್ಲೀಸ್ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ವಾದವನ್ನ ಹೇಗೆ ಮಂಡನೆ ಮಾಡ್ತೀರೋ ನಿಮ್ಮ ವಾದವನ್ನ ಕೇಳೋದಕ್ಕೋಸ್ಕರ ಬಂದಿಲ್ಲ ಇಲ್ಲಿ. ಒಂದ್ ನಿಮಿಷ ಜನಸಾಮಾನ್ಯರ ಪ್ರಶ್ನೆ ನೀವು ಕೇಳಿದ್ದೀರಾ ಅಂದ್ರೆ ಪ್ಲೀಸ್ ವೇಟ್. ವೈ ಆರ್ ಯು ಸೋ ಎಕ್ಸೈಟೆಡ್ ಆಗಿದ್ದೀರಾ? ಸ್ವಲ್ಪ ಒಂದ್ ನಿಮಿಷ, ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ, ನೀವು ಹೇಗೆ ಒಂದು ನಿಮಿಷ ಪ್ಲೀಸ್ ವೈಟ್. ಒಂದ್ ನಿಮಿಷ, ನೀವು ಇಲ್ಲಿ ನನ್ನನ್ನು ಕರೆಸಿರೋದು ನಿಮ್ಮ ವಾದವನ್ನು ಕೇಳೋದಕ್ಕಲ್ಲ. ಅಲ್ಲ, ಒಂದು ನಿಮಿಷ ಜನಸಾಮಾನ್ಯರ ವಾದವನ್ನ ನೀವು ಕೇಳಿದ್ಮೇಲೆ ಒಂದ್ ನಿಮಿಷ ಉತ್ತರ ಕೊಡೋಕೆ ಬಿಡಿ. ಯಾಕೆ ಮಾತಾಡ್ತಾ ಇದ್ದೀರಾ? ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನೋಡಿ, ರಾಜ್ಯ ಸರ್ಕಾರ ನೀವನ್ನು ಪ್ರಶ್ನೆನ ಕೇಳಿದಿರಿ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಆಗಿರತಕ್ಕಂಥ ಜಾಗದಲ್ಲಿ ಕುಟುಂಬಸ್ಥರು ಬಂದಿದ್ರು ಅಂತ. ಕುಟುಂಬಸ್ಥರು ಯಾರನ್ನು ನಾವು ಸ್ಟೇಜ್ಗೆ ಕರೆದಿಲ್ಲ. ಒಂದು ನಿಮಿಷ ಕೇಳಿಸ್ಕೋತೀರಾ? ಸ್ಟೇಜ್ ಅಲ್ಲಿ ಹಾಕಿದ್ದು ನಾವು ಎರಡೇ ರೋ, ಒಂದೇ ರೋ ಚೇರು. ಒಂದು ನಿಮಿಷ ನಿಮ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವು ಸ್ಟೇಜ್ ಹಾಕಿದ್ದು ಉತ್ತರ ಬೇಕಾ ಬೇಡವಾ? ಒಂದ್ ನಿಮಿಷ, ನಾವು ಸ್ಟೇಜ್ ಹಾಕಿದ್ದು ಕೇವಲ ಒಂದೇ ಒಂದು ರೋ ಮಾತ್ರ. ಆ ರೋ ಇಂದ ಹಿಂದೆಗಡೆ ಫಾಲೋವರ್ಸ್ ಗಳು ಎಲ್ಲಾರು ಬಂದು ನಿಂತಿದ್ರು. ಓಕೆ, ಕೆಲವು ಅಧಿಕಾರಿಗಳು ನಿಂತಿದ್ರು. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಯಾರು? ನಮ್ಮ ರಾಜ್ಯದ ಪ್ರಜೆಗಳು, ನಮ್ಮ ರಾಜ್ಯದ ಅಧಿಕಾರಿಗಳು. ಯಾರು ಬರ್ಲಿಲ್ಲ? ನಿಮ್ಗೂ ಅಲೋ ಮಾಡಿದ್ವಿ. ನೀವು ಡಿಸೈಡ್ ಮಾಡ್ಕೊಂಡು ನಾನೇನ್ ಮಾಡ್ಲಿ? ನೀವು ಪ್ರಜೆಗಳಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ನಾನೇನ್ ಮಾಡ್ಲಿ? ಅಲ್ಲ, ಒಂದ್ ನಿಮಿಷ ನೀವು ಪ್ರಜೆಗಳಲ್ಲ ಅಂತ ನೀವೇ ತೀರ್ಮಾನ ಮಾಡ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಪ್ಲೀಸ್. ನಾವು ಯಾರನ್ನು ನಾಯಿಗಳ ಹಾಗೆ, ಯಾರನ್ನು ನಾವು ಪ್ರತಿಯೊಬ್ಬರನ್ನು ಗೌರವಯುತವಾಗಿ ನಾವು ಯಾರನ್ನು ಕರೆದೇ ಇಲ್ಲ. ಒಂದ್ ನಿಮಿಷ, ಜಮೀರ್ ಅಹಮದ್ ಖಾನ್ ಅವರ ಅವರು ಸ್ಟೇಜ್ ಮೇಲೆ ಇದ್ದಾರಾ? ಸ್ಟೇಜ್ ಮೇಲೆ ಇಲ್ಲ ಅವರು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವು ಒಂದ್ ನಿಮಿಷ, ಸ್ಟೇಜು ಓನ್ಲಿ ಕೇವಲ ಚೇರ್ಗಳು ಮಾತ್ರ. ಯಾರು ಅಂತ ಅಂದ್ರೆ ವಿಐಪಿಗಳು, ರಾಜ್ಯಪಾಲರು ಮತ್ತೆ ಪ್ರೇಯರ್ಗಳು ಮಾತ್ರ ಹಾಕಿದ್ದು. ಅದರ ಹಿಂದೆ ಬಂದಿಲ್ಲ ಅಂತ ಹೇಳಿದ್ರು. ಒಂದ್ ನಿಮಿಷ, ಸ್ಟೇಜ್ ಆ ಚೇರ್ ಮಾತ್ರ ಏನಾಗುತ್ತೆ? ಯಾರು? ಒಂದ್ ನಿಮಿಷ ಜಮೀರ್ ಅಹಮದ್ ಖಾನ್ ಅವ್ರ ಮಗ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳು ಅವ್ರ ವಿಐಪಿಗಳಲ್ವಾ? ಒಂದ್ ನಿಮಿಷ ಹೌದು, ನಿಮಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ, ಇದರಲ್ಲಿ ಒಂದು ಕೆಲವು ವಿಧಾನಸೌಧಕ್ಕೆ ಹೇಗೆ ಅಲೋ ಮಾಡ್ತಾರೆ? ಒಂದು ನಿಮಿಷ, ವಿಧಾನಸೌಧಕ್ಕೆ ಹಾಗಾದ್ರೆ ಮಿನಿಸ್ಟರ್ ಮಕ್ಕಳು. ಒಂದ್ ನಿಮಿಷ ನಾನ್ ಮಿನಿಸ್ಟರ್ ಮಗನಾ? ಮಿನಿಸ್ಟರ್ ಮಕ್ಕಳು ಒಂದು ನಿಮಿಷ, ನಾನ್ ಮಿನಿಸ್ಟರ್ ಮಗನಾ?
ನನ್ನ ನಿಮ್ಮನ್ನ ರೀತಿ ನಾವು stage ಮೇಲೆ ಕರ್ದಿಲ್ವಲ್ಲ? ಒಂದು ನಿಮಿಷ ನನ್ನ ಯಾರು ಕರ್ದಿಲ್ಲ, ಅವರೇ ಬಂದಿರೋದು. ಒಂದ್ ನಿಮಿಷ, ನನ್ನ ಯಾರು ಅಲ್ಲಿ ಸ್ಟೇಜ್ ಮೇಲೆ ಕರ್ದಿಲ್ಲ. ನನ್ನ ಹಾಗೆ ಅವರ ಹಾಗೆ ಏನು MLA ಮಿನಿಸ್ಟರ್ಗಳ ಜೊತೆಯಾಗಿ ಸರಿಸುಮಾರು ಯಾರ್ ಬೇಕಾದ್ರೂ ಬರ್ಬೋದು stage ಒಂದ್ ಮೇಲೆ. ನಿಮಿಷ ಯಾರು ಬೇಕಾದ್ರೂ ಅಲ್ಲ, ಅಭಿಮಾನದ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಸ್ಟೇಜ್ ಅನ್ನ ಬಿಟ್ರೆ ಒಂದು ಸ್ಟೇಜ್ ಅನ್ನ ರೋ ಬಿಟ್ರೆ ಹಿಂದಿಂದೆಲ್ಲ ಸ್ಟೇಜ್ ಅಲ್ಲ, ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಇರೋದನ್ನ ಇದನ್ನ ನೀವು ಪ್ರಶ್ನೆ ಯಾರು ಮಾಡಿದ್ರೆ ಒಪ್ಪಲ್ಲ ಸರ್. ನೀವು ಒಪ್ಪೇಡಿ, ಯಾರು ಒಪ್ಪಂತ ಅಲ್ಲಿ ಹೇಳಿದ್ರು? RCB ತಂಡ ಇತ್ತು. ನಿಮ್ಮಲ್ಲೇ ಸಾಕಷ್ಟು ರಘು ಗೊಂದಲ ಇದೆ. ಸರ್, ನಿಮ್ಮಲ್ಲೇ ಗೊಂದಲ ಇಲ್ಲ. ಗೊಂದಲ ಇದೆ. ಒಂದ್ ನಿಮಿಷ, ರಘು ಸರ್. ನೀವು ಗೊಂದಲವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ? ರಘು ದೊಡ್ಡೇರಿ ಸರ್ ಪ್ಲೇಯರ್ ಗಳ ಜೊತೆಗೆ ನಿಂತ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಮಗ. ಈ ಒಂದು ನಿಮಿಷ, ಒಂದು ಸರಿ ಕಾರ್ಯಕ್ರಮ ಆದ್ಮೇಲೆ ನಿಂತ್ಕೊಂಡ್ರೆ ಏನ್ ತಪ್ಪು? ಅದೇ ಅಭಿಮಾನಿಗಳು ಬಂದಿದ್ರೆ ಬಿಟ್ಕೋತಿದ್ರ 100% ಬಿಟ್ಟಿದ್ವಿ. ಅಲ್ಲಿದ್ದವರಲ್ಲ ಅಭಿಮಾನ. ಅವ್ರನ್ನ ಬಿಟ್ಟಿಲ್ಲ ಅಂತ ಒಂದ್ ನಿಮಿಷ, ಹೇಳ್ತಿರೋದು. ಒಂದ್ ನಿಮಿಷ, ಅವ್ರನ್ನ correct ಆಗಿ ಬಿಟ್ಟಿಲ್ಲ ಒಂದು ನಿಮಿಷ, ಅನ್ನೋದಕ್ಕೆ ಅವರ ಸತ್ತೋಗಿರೋದು. ಒಂದು ನಿಮಿಷ. ಜಮೀರ್ ಅಹಮದ್ ಖಾನ್ ಅವ್ರ ಮಗ, ಇನ್ನೊಬ್ರು ಆಫೀಸರ್ ಮಗ, ಅವರೆಲ್ಲ ಬಂದಿದ್ದವರು ಅಭಿಮಾನಿಗಳೇ. ಅಭಿಮಾನಿಗಳೇ ಸಾಲಿನಲ್ಲಿ ನಿಂತ್ಕೋಬೇಕಾಗಿತ್ತು. ಹೌದು, ಅಭಿಮಾನಿಗಳ ಸಾಲ- ಅಭಿಮಾನಿಗಳನ್ನ stage ಮೇಲೆ ಬಿಡ್ಬೇಕಾಗಿತ್ತು. ಒಂದು ನಿಮಿಷ, ಈಗ ಒಂದು ನಿಮಿಷ, ನೀವೇನೇ ಒಂದು ನಿಮಿಷ, ಅಭಿಮಾನಿ ಆದ್ರೂ ಕೂಡ ಒಂದು ನಮ್ಗೆ ನಿಮಿಷ, photo ನಿಮಗೆ ತಗೋಬೇಕು ಒಂದು ಅಂತ ನಿಮಿಷ ಆಸೆ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಬುದ್ಧಿ ಇದೆ ಅನ್ಕೊಂಡೆ. 5 ಲಕ್ಷ ಜನ. ಅದಕ್ಕೆ ಒಂದು ನಿಮಿಷ, ಕೂತಿರೋದು ನಿಮಗೆ ಒಂದು ನಿಮಿಷ, ಪ್ರಶ್ನೆ ನೋ ಮಾಡೋದು. ಪ್ರಶ್ನೆ ಮಾಡೋದು. ಸರ್, ರೈಟ್ ಬುದ್ಧಿ ಪ್ರಶ್ನೆ ಇಲ್ಲ, ಕೇಳಿ. ಮಾತಾಡ್ತಿಲ್ಲ. ವಿತಂಡ ವಾದವನ್ನ ಮಾಡಬೇಡಿ. ಹೇಳ್ತೀರಾ ನೀವು? ಹೌದು, ಕೇಳ್ತಾ ಇದ್ದೀನಿ.